ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಏಕೀಕರಣವಾಗಿ 69ನೇ ವರ್ಷಾಚರಣೆ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಇಂದಿನ ಅಭಿಯಾನದಲ್ಲಿ ಜಾನಪದ ಕಲಾವಿದ ಹಾಗೂ ಉತ್ತಮ ವಾಗ್ಮಿಯಾದ ವಾಲ್ಮೀಕಪ್ಪ ಯಕರ್ನಾಳ್ ಅವರು ಉಪಸ್ಥಿತರಿದ್ದಾರೆ. ಈ ಮಹನೀಯರು ಮೂಲತಃ ಪಕ್ಕದ ಲಿಂಗಸುಗೂರು ತಾಲೂಕಿನವರಾಗಿದ್ದರೂ ಕಳೆದ 3-4 ದಶಕಗಳಿಂದ ಕುಷ್ಟಗಿಯಲ್ಲಿ ನೆಲೆಸಿ ಜನಪದ ಹಾಗೂ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಜನಪದಗಳ ಮೂಲಕವೇ ಜನಪರ ಕಳಕಳಿ, ಸಾಮಾಜಿಕ ಚಿಂತನೆ ಮೈಗೂಡಿಸಿಕೊಂಡು ಇವರು ಲಟಿಪಿಟಿ ಚೆಂಡು ಎಂಬ ಪತ್ರಿಕೆ ಸೇರಿದಂತೆ ಕೆಲ ಜಾಗೃತಿ ಲೇಖನ, ಕವಿತೆಗಳನ್ನು ಒಳಗೊಂಡ ಕೃತಿಗಳನ್ನು ಬರೆದಿದ್ದಾರೆ. ಅಲ್ಲದೆ ಅನೇಕ ಜಾಗೃತಿ ಲೇಖನ, ಭಾಷಣಗಳ ಮೂಲಕ ನಾಡಿನಾದ್ಯಂತ ಗಮನ ಸೆಳೆದಿದ್ದಾರೆ. ಸದ್ಯ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ. ಕೇಳೋಣ ಬನ್ನಿ. ನಮ್ಮ ಪಕ್ಕಾ ಸುದ್ದಿ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆಗೆ ಆಗಿಸುವುದಕ್ಕೆ ತಮಗೆ ನಮಸ್ಕಾರಗಳು. ಒಳ್ಳೇದು ಸರ್, ಇವಾಗ ನಾನು ಕನ್ನಡ ಪರ ಅಭಿವೃದ್ಧಿ ಕುರಿತು ಕೆಲ ಪ್ರಶ್ನೆಗಳನ್ನು ತಮ್ಮಲ್ಲಿ ಕೇಳ್ತೀನಿ ಸರ್, ತಮ್ಮ ಅಭಿಪ್ರಾಯ ಮಂಡಿಸಿ ಸರ್. ಒಳ್ಳೇದು. ಕನ್ನಡ ಭಾಷೆ ಇಂದು ಹೇಗಿದೆ? ಈ ಹಿಂದೆ ಜನಪದರು ಕಟ್ಟಿಕೊಟ್ಟ ಕನ್ನಡ ಭಾಷಾ ಪಾವಿತ್ರ್ಯತೆ ಇಂದು ಉಳಿದಿದೆಯೇ? ಈ ಕನ್ನಡ ಭಾಷೆ ಈಗಿನ ಸಂದರ್ಭದಲ್ಲಿ ಉಳಿದಿದೆ, ಅದು ಉಳಿಬೇಕು ಅನ್ನುವಂಥ ವಿಚಾರ ಇದ್ದರೆ ಬಹುಶಃ ಅದನ್ನು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ನಾವು ಬಳಕೆ ಮಾಡಿದರೆ ಮಾತ್ರ ಉಳಿತದೆ. ಅದು ಬಳಕೆ ಮಾಡಿದರೆ ಮಾತ್ರ ಉಳಿತದೆ. ಭಾಷೆ ಬಳಕೆಯಿಂದ ಬರ್ತಿದೆ. ಭಾಷೆ ಯಾವುದೇ ಭಾಷೆ ಆಗಲಿ ಆ ಬಳಕೆಯಿಂದ ಬರ್ತದೆ. ನಿತ್ಯ ಬದುಕಿನಲ್ಲಿ ಬಳಕೆ ಆಗಬೇಕದು. ಆ ಬಳಕೆ ಆದ್ರೆ ಮಾತ್ರ ಈ ಕನ್ನಡ ಭಾಷೆ ಉಳಿತದೆ. ಸಾಮಾನ್ಯವಾಗಿ ಬಹುಪಾಲು ಜನ ಕೂಲಿ ಕಾರ್ಮಿಕರು ಸುಮಾರು ಭಾಷೆಗಳನ್ನು ಮಾತಾಡ್ತಾರೆ. ಅವರು ಮಲಯಾಳಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಅವ್ರು ಯಾವ ಶಾಲೆಗೂ ಹೋಗಿಲ್ಲ ಅವರು. ಆದ್ರ ಬದುಕಿನಲ್ಲಿ ಏನು ಬಳಕೆ ಆಗ್ತಿರ್ತದಲ್ಲ, ಆ ಬಳಕೆನೇ ಭಾಷೆನ ಬೆಳವಣಿಗೆಗೆ ಕಾರಣ. ಹಾಗೆ ನಮ್ಮ ಕನ್ನಡ ಭಾಷೆನೂ ಕೂಡ ಬಳಕೆ ಆದ್ರೆ ಮಾತ್ರ ಉಳಿತದ. ಆ ಸ್ವಲ್ಪ ಈಗ ನಮ್ಮ ಕನ್ನಡ ಭಾಷೆಯ ಈ ಬಳಕೆಯ ಕೊರತೆ ಆಗ್ತಾ ಇದೆ. ಏನ್ ಕಾರಣ ಸರ್ ಅದು? ಆ ಕಾರಣ ಏನಾಗಿದ್ರೆ ಅಂದ್ರೆ ಸ್ವಲ್ಪ ಏನೋ ಪ್ರತಿಷ್ಠೆ ಅಂತ ತಿಳ್ಕೊಂಬಿಟ್ಟಾರೆ. ಇಂಗ್ಲಿಷ್ ಮಾತಾಡಿದ್ರೆ ಪ್ರತಿಷ್ಠೆ, ಆ ಪ್ರತಿಷ್ಠೆಗೆ ಅಂಟಿಕೊಂಡಿದ್ದೆ ನಮ್ಮ ಜನ. ಪ್ರತಿಷ್ಠೆಗೆ ಅಂಟಿಕೊಂಡಾರ. ಇಂಗ್ಲಿಷ್ ಮಾತಾಡಿದ್ರೆ ಕಂಡಪಟ್ಟಿ ಶಾಣೆ, ಕನ್ನಡ ಮಾತಾಡಿದ್ರೆ ದಡ್ಡ ಕಡೆ ದಡ್ಡ ಅನ್ನುವಂತ ಮಾತನ್ನು ಕೂಡ ಈ ಕೆಲವು ಸಂದರ್ಭದಲ್ಲಿ ಬರ್ತಾ ಇದೆ. ಯಾವುದೇ ಕಾರ್ಯಾಲಯದಲ್ಲಿ, ಸರ್ಕಾರಿ ಕಾರ್ಯಾಲಯದಲ್ಲಿ ಹೋಗಿ ಕನ್ನಡ ಬಳಕೆ ಮಾಡಿದ್ರೆ ಅವರು ಸ್ವಲ್ಪ ಕೀಳರಿಮೆಯಿಂದ ಕೀಳಾಗಿ ಕಾಣುವಂತ ಮನೋಭಾವ ನಮಗೂ ಎಷ್ಟೋ ಸರಿ ಆಗಿವೆ. ಅನಿವಾರ್ಯವಾಗಿ ನಾನು ಕೆಲವು ಸಂದರ್ಭದಲ್ಲಿ ನಾನೊಬ್ಬ ಹಳ್ಳಿಗುಗ್ಗು ಬಂದಿನಿ ಅಂತ ಅನ್ಸ್ಕೋಬಾರ್ದು. ಅದಕ್ಕೆ ಐ ಆಮ್ ಆಲ್ಸೋ ಒನ್ ಆಫ್ ದಿ ಡಿಗ್ರಿ ಹೋಲ್ಡರ್ UC ಮಿಸ್ಟರ್ ಅಂತೇಳಿ ಅಂದಿನಿ. ಅಂದಾಗ ಅವ್ರಿಗೆ ಹತ್ತಿರಕೊಂಡು ಓಕೆ ಸರ್, ಥ್ಯಾಂಕ್ ಯು ಸರ್, ಸಿಡೋನ್ ಪ್ಲೀಸ್ ಅಂದ. ಈ ಮನಸ್ಥಿತಿ ಈಗದ ಅನಿವಾರ್ಯತೆಗಾಗಿ ಆ ಇಂಗ್ಲಿಷ್ ಭಾಷೆ ಅದು ತೆಗಿಲಾರ್ದಂಗೆ ನಮ್ಮ ಕನ್ನಡದಾಗ ಒಕ್ಕೊಂಡ್ಬಿಟ್ಟದ. ಬೆರೆತು ಬಿಟ್ಟದ. ಸಹಜವಾಗಿ ಇವತ್ತಿನ ದಿವಸ ಕೆಲವೊಬ್ರು ಈ ಕೆಲ್ಸಕ್ಕೆ ಹೋಗಿರ್ತಾರ, ಆ ಹೆಣ್ಮಕ್ಳು ಸಹಿತ ಅದನ್ನ ಡೆಫಿನೆಟ್ ಬರ್ತೀನಿ ಅಂತಾರೆ. ಡೆಫಿನೆಟ್ ಕನ್ನಡ ಬಳಕೆ ಅಲ್ಲ, ಖಚಿತವಾಗಿ ಬರ್ತೀನಿ ಕನ್ನಡ. ಇದು ಇವಾಗ ನಾನ್ ನಿಮ್ಗೆ ಸ್ವಾಗತ ಮಾಡ್ಕೋ ಅಂತಂದ್ರೆ ನನ್ಗೆ ಗೊತ್ತಿರ್ಲಾರ್ದೆ ನಾನು ಪದ ಸರ್ ಅಂತ ಸಹಜ ಬಂದ್ಬಿಡ್ತೇನೆ ಸರ್. ಸಹಜ ಬರ್ತದೆ. ನಾನು ಸರ್ ಅಂದಿದ್ವಿ. ನಾವು ಬಿಡ್ಬೇಕಂದ್ರು ಬಿಡೋದಿ ಮಾಯ ಅಂತಾರಲ್ಲ. ಆಗ ಇಂಗ್ಲಿಷ್ ಆಗದ ಅಂದ್ರೆ ಸರ ನಮ್ಮಗ ಅಷ್ಟೇ ಅಲ್ಲ ಸರ, ಕನ್ನಡದಾಗ ಅಷ್ಟೇ ಅಲ್ಲ ಸರ, ಬರೀ 21 ಅಕ್ಷರ ಅದು. ಈ ಜಗತ್ತಿನಾದ್ಯಂತ ವ್ಯಾಪಿಸ್ಕೊಂಡದ ಅದು. ಅದನ್ನ ಬಿಟ್ರೆ ಬದುಕೇ ಇಲ್ಲ. ಅದನ್ನ ಬಿಟ್ರೆ ಬದುಕೇ ಇಲ್ಲ. ಬ್ಯಾಂಕಿನಾಗ ಅದ ಬಳಕೆ, ಕೋರ್ಟು ಕಚೇರಿಗೂ ಅದ ಬಳಕೆ. ಆ ಬ್ರಿಟಿಷರು ಕೊಟ್ಟು ಹೋದ ಬಳುವಳಿ ಬರೀ 21 ಅಕ್ಷರದ್ದದು.
ಜಗತ್ತಿನ ತುಂಬಾ ಆವರಿಸ್ಕೊಂಡ್ಬಿಟ್ಟದ, ನಿಮ್ಮನ್ನ ಯಾವಾಗ ಬಿಡ್ತೈತದು. ಹೌದು ಕೂಡ. ಆದ್ರೂ ಇಂಥ ವಾತಾವರಣದೊಳಗೂ ತಾವು ಜನಪದರು ಏನ್ ಆಡು ಭಾಷೆ ಎಲ್ಲ ಕಟ್ಟಿಕೊಟ್ಟಂತದ್ದು ಯಾವ್ದು ಹಂತಿಪದ, ಗೀಪದ ಇವೆಲ್ಲವನ್ನು ತಾವು ಮನನ ಮಾಡಿಕೊಂಡು ಈಗಲೂ ಅದನ್ನ ನೀವು ಹಲವಾರು ಗ್ರಾಮೀಣ ಪ್ರದೇಶ, ನಗರ ಪ್ರದೇಶಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ರಿ. ಹೌದೌದು. ಅದನ್ನ ಕೇಳುವಂತ ಜನ ಇನ್ನೂ ಇದ್ದಾರ? ಇದಾರೆ. ಅದ್ರ ಬಗ್ಗೆ ಸ್ವಲ್ಪ ಇದಾರೆ ಸರ್. ನಾ ಎಲ್ಲೇ ನನ್ನ ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ ಅಲ್ಲೇ ಹಂತಿ ಪದಗಳನ್ನ ಹಾಡ್ರಿ ಅಂತಾರೆ. ಆ ಚಿಂತಿಲ್ದಂಗೆ ಹಂತಿ ಪದ ಹಾಡಂತಾರೆ. ಆ ಬೀಸು ಕಲ್ಲಿನ ಪದ ಅಂತೂ ಯಾವನ್ ಬಿಡ್ತೀನಿ, ನಾನು ಬೀಸು ಕಲ್ಲಿನ ಪದ ಬಿಡಗಿಲ್ಲ. ಆ ಬೀಸು ಕಲ್ಲಿನ ಪದದಲ್ಲಿ ಅವರು ನಮ್ಮ ತಾಯಂದಿರು ಮಹಿಳೆಯರು ಯಾವ ಶಾಲೆಗೂ ಕಾಲೇಜಿಗೂ ಹೋಗಿಲ್ಲ. ಆದ್ರೂ ಕೂಡ ಪ್ರಾಸಬದ್ಧವಾಗಿ ಎಷ್ಟೊಂದು ನಮಗ ವಿಷಯನ ಕೊಟ್ಟಾರ ಅಂದ್ರೆ ಅವರು ಒಂದು ಚಂಪದ ಹೇಳ್ತೀನಿ ನಿಮ್ಗೆ. ಅದು ಸರ್ ಅದು ಒಂದು ಹೇಳೋದಕ್ಕಿಂತ ಮುನ್ನ ಇವಾಗ ಅಂತ ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಇದ್ದಾರ, ಆಡುವಂತಾರ ಅದಾರ, ಇನ್ನ ಕಲಿಬೇಕನ್ನೋ ಆಸಕ್ತಿ ಉಳ್ಳವ್ರ ಅದಾರ ಸರ್. ಅದಾರ, ಇಲ್ಲ ಅನ್ನಕ್ ಬರೋದಿಲ್ಲ, ಅದಾರ. ಆದ್ರೆ ಏನಾಗಿದ್ರಿ ಈಗಿನ ಒಂದು ಜೀವನದ ಜಂಜಾಟಕ್ಕ ಸ್ವಲ್ಪ ಹೆಚ್ಚು ಸಮಯ ಅದಕ್ಕ ಜೀವನ ಜಂಜಾಟ ಈ ನಗರ ಪ್ರದೇಶ ಹೇಳಿ ಕೇಳಬಾರ್ದು, ಪರಿಚಯ ಇಲ್ದಂಗ ಆಗ್ಯದ. ಈ ಬೆಂಗಳೂರು ಪ್ರದೇಶದಾಗಂತೂ ನಗರ ಪ್ರದೇಶದಲ್ಲಿ ಬಹುಶಃ ಕನ್ನಡ ಬಳಕೆ ಮಾಡಿದ್ರಪ್ಪ ಅಂದ್ರೆ ಬದುಕಕ್ಕೆ ಆಗೋದು ಅಂತ ಪರಿಸ್ಥಿತಿ ಇದೆ. ಇನ್ನ ಜನಸಾಮಾನ್ಯರು ಕೂಡ ಏನಾರ ಇಟ್ಟು ಸ್ವಲ್ಪ ಕನ್ನಡ ಪದ ಬಳಕೆ ಶಬ್ದಗಳು ಉಳಿದಿದ್ರ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ. ಇನ್ನು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ನಮ್ಮ ಜನ ಕಟ್ಟಿ ಕೂತ್ಕೊಂಡು ಕತೆ ಹೇಳ್ತಿರ್ತಾರೆ. ಆ ಕಥೆಯಲ್ಲಿಯೂ ಕೂಡ ಕನ್ನಡ ಪದ ಬಳಕೆನ ಮಾಡ್ತಾರ ವಿನಃ ಬೇರೆ ಇಂಗ್ಲಿಷ್ ಭಾಷೆ ಪದ ಬಳಕೆ ಮಾಡಲ್ಲ ಅವರು, ಮಾಡಲ್ಲ. ಗ್ರಾಮೀಣದಲ್ಲಿ ಕಟ್ಟಿ ಕೂತು ಏನೋ ಸಮಯ ಕಳಿಲಿಕ್ಕೆ ಕತಿ ಹೇಳ್ತಿರ್ತಾರ ಅವರು. ಸರಗತಿ ಕಥೆಯೊಳಗಡೆ ನೀತಿ ಇರ್ತಿತ್ತು, ಜೊತೆಗೆ ಭಾಷೆನೂ ಇರ್ತಿತ್ತು. ನೀತಿಯ ಜೊತೆಗೆ ಭಾಷೆನೂ ಇರ್ತಿತ್ತು. ಅದರಲ್ಲಿ ಒಂದು ಜನಪದ ಒಂದು ಹಾಡನ್ನು ಪ್ರಸ್ತುತಪಡಿಸ್ರಿ ಸರ್ ನಮ್ಮ ವೀಕ್ಷಕರಿಗೆ. ಹೌದ್ರಿ. ಈಗ ಒಂದು ಬೀಸು ಕಲ್ಲಿನಲ್ಲಿ ಒಂದು ಪ್ರಾಸಬದ್ಧವಾಗಿ ಹಾಡು ಬರ್ತಿದೆ. ಬಾನನ್ನ ನಾದನೇ ಹಲ ಮ್ಯಾಗಳಕಿನಿ, ಬಾನನ್ನ ನಾದನೇ ಹಲ ಮ್ಯಾಗಳಕಿನಿ, ಎಲಕ್ಕಿಗೊನಿ ಜಜಕೈತಿನಿಯೇ ಬಾನನ್ನ ನಾದನಿಯೇ, ಎಲಕ್ಕಿಗೊನಿಯೇ ಜಜಕೈತಿನಿಯೇ ಬಾನನ್ನ ನಾದನಿಯೇ, ಬಾನನ್ನ ನಾದನಿಯೇ ಹಾಲ ಮ್ಯಾಗಳಕಿನಿ, ಎಲಕ್ಕಿಗೊನಿಯೇ ಜಜಕೈತಿನಿಯೇ ಬಾನನ್ನ ನಾದನಿಯೇ. ನೋಡ್ರಿ ಇಲ್ಲೇ ಬಾನನ್ನ ನಾದನಿಯೇ ಅಂತ್ಯಪ್ರಾಸ ಎಷ್ಟು ಚೆನ್ನಾಗಿದೆ. ಯಾಲಕ್ಕಿಗೊನಿಯೇ ಜಜಕೈತಿನಿಯೇ ಬಾನನ್ನ ನಾದನಿಯೇ. ಇವೆಲ್ಲರ ಸಾಲಿ ಹೋಗಿ ಕಲ್ತಾರೇನ್ರಿ ನಮ್ಮ ತಾಯಂದಿರು? ನಮ್ಮ ತಾಯಿ ಬಹಳ ಸೊಗಸಾಗಿ ಹಾಡ್ತಿದ್ವಿ. ಹೌದಲ್ರಿ? ಹ್ಞೂನ್ರಿ. ಇನ್ನೊಂದು ಹಾಡ್ತಿದ್ವಿ. ಕುದುರಿ ತೈಯರ ತಡಿಯ ಮ್ಯಾಲ ಬಂಗರ ಕೊಡಿಯ, ಕುದುರಿ ತೈಯರ ತಡಿಯ ಮ್ಯಾಲ ಬಂಗರ ಕೊಡಿಯ, ಸಾಲಿಗೋಗ್ಯಾನೋ ಸರದಾರ ಸೀಕೆ ದುಂಗೂರ, ಊರಿಗೋಗ್ಯಾನೋ ಗಂಭೀರ ಗದಗಿನ ಬಂಗಾರ, ಹುಬ್ಬಳ್ಳಿ ಶಹರಿಗೆ ವಿದ್ಯಾ ಕಲಿಯಲು ಹೋದ, ವಿದ್ಯಾದ ದ್ವಾರಿ ನನ್ನ ಮಗ ಕುದುರಿ ತಯ್ಯಾರ, ವಿದ್ಯಾದ ದ್ವಾರಿ ನನ್ನ ಮಗನ ತೊಡಿ ಮ್ಯಾಲ, ನಿದ್ದೆ ಮಾಡ್ಯಾಳೋ ಸರಸ್ವತಿ ಕುದುರಿ ತಯ್ಯಾರ, ಕುದುರಿ ತಯ್ಯರ ತಡಿಯ ಮ್ಯಾಲ ಬಂಗರ ಕೊಡಿಯ, ಸಾಲಿಗೋಗ್ಯಾನೋ ಸರದಾರ ಶೀಕೆ ದುಂಗರ, ಊರಿಗೋಗ್ಯಾನೋ ಗಂಭೀರ ಗದಗಿನ ಬಂಗಾರ. ನೋಡ್ರಿ, ಶೀಕೆ ದುಂಗರ, ಗದಗಿನ ಬಂಗಾರ, ಕುದುರಿ ತಯ್ಯಾರ ತಡಿಯೆ, ಮೇಲೆ ಬಂಗಾರ ಕೊಡಿಯೆ, ತಡಿಯೆ ಕೊಡಿಯೆ. ಇವೆಲ್ಲ ಎಷ್ಟು ಪ್ರಾಸಬದ್ಧವಾಗಿವೆ ಮತ್ತು ಶಬ್ದ ಹೇಗಿದೆ ಮತ್ತು ಅದರಲ್ಲಿ ಸಂದೇಶ ಇದೆ. ಮಗ ಶಾಣೆ ಅದನಂತ. ಎಷ್ಟು ಶಾಣೆ ಅದನಂದ್ರ ಖಂಡಪಟ್ಟಿ ಶಾಣೆ ಅದನಂತ.
ಎಷ್ಟು ಶಾಣೆ ಅದನ, ಕಂಡಪಟ್ಟಿ ಶಾಣೆ ಅದನಂತ. ನನ್ನ ಮಗ ಎಷ್ಟು ಶಾಣೆ ಅದನ ಅಂದ್ರ ಸ್ವತಃ ಸರಸ್ವತಿನ ನನ್ನ ಮಗನ ತೊಡೆ ಮೇಲೆ ಮಲಗಿ ನಿದ್ದೆ ಮಾಡ್ಯಾಳಂತ ಅಷ್ಟು ಶಾಣೆ ಅದನ ಅಂತೇಳಿ ಈ ಹಾಡಿನಾಗ ನಮ್ಮ ತಾಯಂದಿರು ಸಂದೇಶ ಕೊಡ್ತಾರೆ. ಈಗ ಇಷ್ಟು ನಿಮ್ಗೆ ಜನಪದ ಈ ಹಾಡುಗಳನ್ನ ತಾಯಿ ಅಂದ್ರಲ್ಲೇ ನಿಮ್ಗೆ ಪ್ರೇರಣೆ ಇತ್ತು. ಆ ತಾಯಿನ ಕೂಡ ತಾಯಿ ಕುತ್ಕೊಂಡ್ ಬೀಸಿನ ಸರ್ ನಾನು, ಆ ಬೀಸಿನ ಸರ್, ಆ ಬೀಸಿದ್ರಿಂದನ ನಮ್ಗೆ ಇಷ್ಟು ತ್ರಾಸಿಲ್ದ ಆಡಕತ್ತೀನಿ ನಾನು. ಇಂಥವು ಎಷ್ಟು ಸಾಹಿತ್ಯ ನಿಮ್ಮ ಹತ್ರ ಐತಿ ಸರ್? ಅಂದಾಜು ನಾನು ಈ ಬೀಸುಕಲ್ಲಿನ ಹಾಡು 3 ಸಾಲಿನ ಸರ್ ಇವು. 3 ಸಾಲಿನ ಈ 3 ಸಾಲಿನ ಹಾಡುಗಳನ್ನ 42 ದಾಟಿಯಲ್ಲಿ ವೈವಿಧ್ಯಮಯವಾಗಿ ಹಾಡುವಂತ ಶಕ್ತಿನ ನಮ್ಮವ್ ಕೊಟ್ಟಾಳ ಸರ್. ನಮ್ಮವನ್ ಕೂಡ ಹಾಡಿದೀವು ಇವೆಲ್ಲವೂ ಸರ್. ತಾಯರ ಹೆಸರು? ತಾಯ ಹೆಸರು ಹನುಮವ್ವ, ನಮ್ಮ ತಂದೆ ಹೆಸರು ಹನುಮಪ್ಪ, ಎಕ್ಕರ್ನಾಳ್ ಅಡ್ಡ ಹೆಸರು ಎಕ್ಕರ್ನಾಳ್. ಅದ್ಭುತ ಸರ್. ಇವಾಗ ಇಂದಿನ ಜನಪದ ಹೆಸರಲ್ಲಿ ಕನ್ನಡದ ಭವಿಷ್ಯ ಹೇಗಿದೆ ಸರ್? ಕನ್ನಡದ ಭವಿಷ್ಯ ಸ್ವಲ್ಪ ನಮಗೊಂದು ಅನಿಸಿದ ಮಟ್ಟಿಗೆ ಅದು ಕಳವಳಿಕಾರ ಅನ್ಸಕತ್ತೆ ಸರ್. ಅದು ಹೆಂಗ, ಯಾವ ರೀತಿ? ಯಾವ ರೀತಿ ಕಳವಳಿಕಾರ ಅಂದ್ರೆ ಬಹುಪಾಲು ಜನ ಕನ್ನಡ ಪರ ವೇದಿಕೆಯಲ್ಲಿ ಮಾತ್ರ ಮಾತಾಡ್ತಾರೆ. ಹಣೆಪಟ್ಟಿಯ ಕನ್ನಡ ಪರ ಹೋರಾಟಗಾರ ಆಗಿಬಿಟ್ಟಾರೆ. ಈ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಈ ಕನ್ನಡ ಪರ ಕಳಕಳಿ ಇದ್ದವರು ಕೊರತೆ ಬಹಳ ಅದ. ನನಗನ್ಸಿದ ಮಟ್ಟಿಗೆ ಕೊರತೆ ಬಹಳ ಅದ. ಬಹಳಷ್ಟು ದಿನ ನಾ ಸಾಹಿತ್ಯ ಪರಿಷತ್ನಲ್ಲಿ ನೋಡ್ತೀನಿ, ಆ ಕನ್ನಡ ಕಾವಲುಗಾರ ಸಮಿತಿಯಲ್ಲಿ ನೋಡ್ತೀನಿ, ಕನ್ನಡ ಪ್ರಾಧಿಕಾರದಲ್ಲಿ ನೋಡ್ತೀನಿ. ಅದೆಲ್ಲ ಅವಕಾಶಕ್ಕಾಗಿ ಅಲ್ಲಿ ಅದಾರ ವಿನ ಅವ್ರ ಮಕ್ಕಳನ್ನೆಲ್ಲ ಮತ್ತೆ ಇಂಗ್ಲಿಷ್ ಶಾಲೆಗೆ ಕಲಿಸ್ತಾರೆ. ಈ ರೀತಿ ಆಗಿದ್ದಕ್ಕೆ ಬಹುಶಃ ನನಗನ್ನಿಸ್ತದೆ ಅದು ಕನ್ನಡದ ಬಗ್ಗೆ ಬರೀ ವೇದಿಕೆ ಪೂರ್ತಕ, ಭಾಷಣದ ಪೂರ್ತಕ ಸೀಮಿತ ಆಗಕತ್ತದೆ. 2008 ನಮ್ಮ ಕನ್ನಡಕ ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕದ ಕರೆ, ಸಿಕ್ಕದ ಕರೆ. ಆದ್ರೆ ಸಿಕ್ಕರೆ ಅದು ಬಳಕೆ ಆಗ್ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಆಯ್ತು ನೋಡಿ, ಉದಾಹರಣೆಗಾಗಿ ಗೊಟಗೋಡಿಯಲ್ಲಿ ಜನಪದ ವಿಶ್ವವಿದ್ಯಾಲಯ, ಜನಪದ ಉಳಿಸ್ಬೇಕು ಬೆಳೆಸ್ಬೇಕಂತ ವಿಶ್ವವಿದ್ಯಾಲಯ ಕಟ್ಟ್ಯಾರಲ್ರಿ. ಅಲ್ಲೇ ಕಟ್ಟಿದ್ದಾಟ ಕರೆ ಆಗ್ಯದ. ಅದು ಜನಪದ ಉಳಿಸಕ್ ಆಗೋದಿಲ್ಲ. ಅದ್ರ ಮೇಲೆ ಬಾಳ ಮಂದಿ ಅದರ ಮೇಲೆ ಬದುಕಾಗೈತೆ. ಅದಷ್ಟೇ, ಅದು ಬದುಕಿಗಾಗಿ ಕಟ್ಟ್ಯಾರ. ಆದ್ರೆ ಅದು ಉಳಿಬೇಕಾದ್ರಪ್ಪ ಅಂದ್ರೆ ನಾ ಈಗ ಹೇಳಿದ್ನಲ್ಲ, ಬೀಸು ಮುಂದ, ಕುಟ್ಟು ಮುಂದ, ಅಂತಿ ಹೊಡಿಯೋ ಮುಂದ ಚಿಂತಿಲ್ದಂಗೆ ಇವನು ಬಳಸಿದ್ರೆ ಮಾತ್ರ ನಮ್ಮ ಕನ್ನಡ ಉಳಿತದ ಸರ್. ಕನ್ನಡ ಕಡ್ಡಾಯಗೊಳಿಸ್ಬೇಕು ಸರ್. ಆ ವಿಶ್ವವಿದ್ಯಾಲಯದವರು ಸಹ ಮತ್ತ ಅದು ಇವನ್ ಮಾಡೋದು, ಕಾರ್ಯಸ್ಥಳಕ್ಕೆ ಹೋಗ್ಬೇಕು ಸರ್. ಎಲ್ಲೆಲ್ಲಿ ಅವ್ರ ಪದಗಳ ಬಳಕೆ ಕಲಾವಿದನ ಪರಿಚಯಿಸ್ಬೇಕು, ಗುರುತಿಸ್ಬೇಕು. ಅವನ ಕೃತಿ ಮೂಲಕ ಹೊರ ತರಬೇಕು, ಮಾತ್ರ ಅದು ಉಳಿತದ. ಜೊತೆಗೆ ತಾವು ಕೂಡ ನಾನೇನಾದ್ರೂ ಕನ್ನಡ ಪದ ಬಳಕೆ ಬಳಸದೆ ಅನ್ಯ ಪದ ಬಳಕೆ ಮಾಡಿದ್ರೆ ನನ್ನ ತಾಯಿಗೆ ದ್ರೋಹ ಮಾಡಿದೆ ಅನ್ನುವಂತ ಭಾವನೆ ಎಲ್ಲರಲ್ಲಿ ಬರ್ಬೇಕು. ಈ ಕಾನೂನುಗಳಿಂದ ಏನು ಬದಲಾವಣೆ ಆಗಲ್ಲ ಸರ್. ಮನುಷ್ಯ ಮಾನಸಿಕವಾಗಿ ಬದಲಾವಣೆ ಮಾಡಿದ್ರೆ ಮಾತ್ರ ಏನಾದ್ರೂ ಬದಲಾವಣೆ. ಬರೀ ಕನ್ನಡ ಭಾಷೆ ಅಷ್ಟೇ ಅಲ್ಲ ಸರ್, ಬೇರೆ ಏನಾದ್ರೂ ಬದಲಾವಣೆ ಆಗ್ಬೋದು ಸರ್. ಏನಾದ್ರೂ ಬದಲಾವಣೆ, ಮನುಷ್ಯ ಮಾನಸಿಕವಾಗಿ ಬದಲಾವಣೆ ಆಗ್ಬೇಕು. ಇನ್ನೊಂದು ಸರ, ಈಗ ಈ ನೀವು ಕೊಡ್ತಕ್ಕಂಥ ಜಾನಪದ ಸಾಹಿತ್ಯ ಇದೆಲ್ಲ, ಎಷ್ಟು ಅದರ ಸಾರ ನೀತಿ ಎಲ್ಲ ಇರ್ತೈತಿ. ಕನ್ನಡ ಸ್ಪಷ್ಟ ಕನ್ನಡ ಇರ್ತೈತಿ, ನಮ್ಮ ತಾಯಿ ಭಾಷೆ ಅಷ್ಟು ಇರ್ತೈತಿ. ಈಗ ರಚಿಸ್ತಕ್ಕಂತ ಜನಪದ ದ್ವಂದ್ವಾರ್ಥದೊಳಗ ಇದರಿಂದ ಏನ್ ಭವಿಷ್ಯ ಇದೆ? ಈಗಿನ ಜನಪದ ಸಾಹಿತ್ಯ ಏನ್ ರಚನೆ ಮಾಡತ್ತಾರಲ್ಲ, ಎಂತ ಯುವಕರು ಬರತ್ತಾರ, ಸಾಮಾಜಿಕ ಜಾಲತಾಣ ಮುಕ್ತವಾಗೈತಿ ಕೈಯಾಗ, ಅದನ್ನ ಈ ರೀತಿ ಬೆಳಕೆ ಮಾಡತ್ತ. ಈ ನಿಟ್ಟಿನಲ್ಲಿ ನೀವೇನ್ ಹೇಳ್ತಾರೆ? ಮುಂದೊಂದು ನಮ್ಮ ಪವಿತ್ರ ಪರಂಪರೆ ಏನಿದೆ ಅಲ್ರಿ, ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶಕ್ಕೇನು ಒಂದು ಗೌರವ ಇದೆ. ಕಲೆ ಸಂಸ್ಕೃತಿ ಬೇಕಾದ್ರಪ್ಪ ಅಂದ್ರೆ ಭಾರತಕ್ಕೆ ಹೋಗ್ರಿ ಅನ್ನುವಂತ ಒಂದು ಈ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಂಡ ನಮ್ಮ ದೇಶ. ಅದನ್ನ ಕಳ್ಕೊಂತೀವಿ ನಾವು. ಈಗೇನು ಯುವ ಪೀಳಿಗೆ ಟ್ರ್ಯಾಕ್ ಹಾಕೊಂಡು ಹೊರಟತ್ತಲ್ಲ, ಇದ್ರ ಬೆನ್ನತ್ತಿದೀವಪ್ಪ ಅಂದ್ರ ಮುಂದೊಂದು ದಿವಸ ಆ ಘನತೆ ಗೌರವನ ಅದನ್ನ ಕಳ್ಕೊತೀವಿ. ಈಗ ಈ ಜರ್ಮನಿ ಜಪಾನು ನೆನೆಸ್ಬೇಕಾದ್ರಪ್ಪ ಅಂದ್ರೆ ವೈಜ್ಞಾನಿಕ ಉಪಕರಣಗಳ ಸಲುವಾಗಿ ಜರ್ಮನಿ ಜಪಾನ್ ನೆನೆಸ್ತಾರೆ. ಕಲೆ ಸಂಸ್ಕೃತಿ ಮೌಲ್ಯಗಳೇನಾದ್ರು ಇದ್ರಪ್ಪ ಅಂದ್ರ ಭಾರತ ದೇಶದಲ್ಲಿ ಮಾತ್ರ, ನೆಲದಲ್ಲಿ ಮಾತ್ರ ಅನ್ನುವಂಥದ್ದು ಜಗಜ್ಜಾಹೀರ. ಅದು ಈಗ ಯುವ ಪೀಳಿಗೆ ಕುಣಿತೈತಂತೆ ನಾವು ಕುಣ್ಕೊಂತ ಎಲ್ಲರೂ ಕುಣ್ಕೊಂತ ಹೊಂಟಿವಪ್ಪ ಅಂದ್ರ ಅದು ನಮ್ಮ ಕನ್ನಡ ನಮ್ಮ ಸಂಸ್ಕೃತಿ ಕುಣಿಯಾಗಿಟ್ಟಂಗ. ಸತ್ಯ ಸರ್. ನಾವು ತಪ್ಪು ಮಾಡ್ತೀವಿ ಸರ್. ಏನ್ ಮಾಡ್ತೀವಿ ಅಂದ್ರ ಜನ ಅದನ್ನೇ ಕೇಳ್ತಾರ, ಕೇಳಲಿ ಬಿಡ್ಲಿ, ಅವ್ರನ್ನ ಕರೆಸ್ಬಾರ್ದು. ನಮ್ಮ ನೆಲಮೂಲದ ಕಲೆ ಸಂಸ್ಕೃತಿಯನ್ನು ಬಿಂಬಿಸೋರ್ನ ಮಾತ್ರ ಕರೆಸೋ ಪ್ರಯತ್ನ ಮಾಡ್ಬೇಕು, ಅವರಿಗೆ ಮಾತ್ರ ಪ್ರೋತ್ಸಾಹ ಮಾಡ್ಬೇಕು. ಈಗ ಏನಾಗ್ಬಿಟ್ಟದಪ್ಪ ಅಂದ್ರ ಅವು DJ ಹಾಕೊಂಡ್ಕ ಸಿಕ್ಕಂಗೆ ಕುಣಿತಾರ.
ಹತ್ತಿ ಬಾರೋ ನಿತ್ತಣಿಕೆ ನಿಮ್ಮಪ್ಪ ಪಾಶ್ಚಿಮಾತ್ಯ ಪಾಶ್ಚಿಮಾತ್ಯ ಸಂಗೀತಕ್ಕೆ ಕಲಬೆರಕೆ ಆಂಗ್ಲ ಮತ್ ಕನ್ನಡ ನೀಕ್ ಶೆಡ್ ಕನ್ನಡ ಇವ್ರು ಕಲ್ಕೊಂಡು ಆ ಡಿಗ್ 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 ಕುಣಿಯರ್ನ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ತಪ್ಪು ನಮ್ಮ ಜನರದೇ. ಪ್ರೋತ್ಸಾಹ ಅವ್ರಿಗೆ ಮಾಡಬಾರ್ದು. ನಮ್ಮ ಜನನೂ ಕೂಡ ಇದು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ನೆಲ ಜಲ ಕಲೆ ಸಂಸ್ಕೃತಿ ಉಳಿಸುವಂತ ವಿಚಾರವಂತರನ್ನ ಮಾತ್ರ ಕರೆಸ್ಬೇಕು ಸರ್. ಯಾರು ಕೇಳಲಿ ಯಾರು ಬಿಡ್ಲಿ. ಇದು ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ. ಈ ಕಲಾವಿದರನ್ನ ಅದು ಯಾವ ರೀತಿ ಪ್ರೋತ್ಸಾಹ ನೀಡುತ್ತೆ? ಈ ಕಲಾವಿದರಿಗೆ ಇದು ನಿಜವಾಗ್ಲೂ ಇದು ಸಂಸ್ಕೃತಿ ಇಲಾಖೆ ವಿಷಯದಲ್ಲಿ ಬಂದಾಗ ಈ ಇಲಾಖೆಗೆ ಕಾರಣೀಕತ್ತಾದಂತ ಮೂಲ ಪುರುಷನು ಸ್ವಲ್ಪ ತಮ್ಮ ಗಮನಕ್ಕೆ ತರ್ತೀನಿ ಸರ್. ಈ ಕಲೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯನ್ನ ಹುಟ್ಟಾಕಿದವರು ಪುಣಾತ್ಮ MP ಪ್ರಕಾಶ್ ಅವರು. MP ಪ್ರಕಾಶ್ ಸಾಹೇಬ್ರು ಒಬ್ಬ ರಂಗ ಕಲಾವಿದರು ಕಲಾವಿದರ ಬಗ್ಗೆ ಸಂಪೂರ್ಣ ಕಳಕಳಿ ಇದ್ದಂತ ರಾಜಕಾರಣಿ. ಅವ್ರನ್ನ ನೆನೆಸಲೇಬೇಕು. ಕನ್ನಡ ಸಂಸ್ಕೃತಿ ಇಲಾಖೆ ಇದು ಕನ್ನಡ ಸಂಸ್ಕೃತಿ ಇಲಾಖೆ ಮೊದಲು ಎಲ್ಲಿತ್ತು ಅಂತಾರ ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇತ್ತು. ಯಾರಿಗೂ ಗೊತ್ತೇ ಇದ್ದಿಲ್ಲ. ಹೀಗಾಗಿ ನಮ್ಮ ಕಲಾವಿದರಿಗೆ ಬದುಕಲಿಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ವಿಚಾರ ಇಟ್ಟುಕೊಂಡು ಕಾಶಿ ಕಲಾವಿದರಿಗೆ ಆಗಿನ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನಮ್ಮ MP ಪ್ರಕಾಶ್ ಅವರು ಅವ್ರಿಗೆ ಒಂದು ರೀತಿಯಿಂದ ಹಂಪಿ ಪ್ರಕಾಶನು ಅಂತಾರೆ. MP ಪ್ರಕಾಶ್ ಅಷ್ಟೇ ಅಲ್ಲ, ಹಂಪಿ ಪ್ರಕಾಶನು ಅಂತಾರ ಅವ್ರು. ನಾವು ಸ್ವಲ್ಪ ನೆನೆಸ್ಬೇಕಾಗ್ತದೆ. ನಾನೊಬ್ಬ ಕಲಾವಿದನಾಗಿ ಯಾರು ಸ್ವಲ್ಪ ಯಾವ ರಂಗದಲ್ಲಿ ಉತ್ತಮ ಸೇವೆ ಮಾಡಿರ್ತಾರ ಅವ್ರನ್ನ ನೆನಪಿಸೋದು ನಮ್ಮ ಧರ್ಮ. ಈ ಕನ್ನಡ ಸಂಸ್ಕೃತಿ ಇಲಾಖೆ ವಿಷಯ ತೆಗೆದಿರ್ತೀವಿ. ಆ ವಿಷಯ ಬಂದಾಗ ಸ್ವಲ್ಪ ಈ ಮೂಗು ಮಾಡಿದವ್ರನ್ನ ನಾವು ನೆನಪಿಸ್ಬೇಕಾಗತ್ತೆ. ಮುಗುಬಟ್ಟಿಟ್ರೆ ಬಹಳ ಮಂದಿ ನೆನೆಸ್ಕೊಂತ ಹೋಗ್ತಾರ. ಈಗ ಇನ್ನೊಂದ್ಸರ ಇದು ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಟಾಕಿದ ಉದ್ದೇಶ ಏನು? ಆ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಾಕಿದಂತ್ರಿ ಸರ ಈ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿದಂತ ಕನಸು ಪವಿತ್ರ ಕನಸು ಅವ್ರದ್ದು. ಕನ್ನಡ ಪರ ಕಳಕಳಿ, ಈ ನೆಲದಲ್ಲಿ ಕನ್ನಡವನ್ನ ಬಿತ್ತಿ ಬೆಳಿಬೇಕು ಅನ್ನುವಂತ ಪವಿತ್ರ ವಿಚಾರ ಇಟ್ಟುಕೊಂಡು ಸದುದ್ದೇಶದಿಂದ ಅದನ್ನ ಕಟ್ಟಿದ್ರು ಸರ್. ಕೃಷ್ಣರಾಜ ಒಡೆಯರ್ನ ನಾವು ಇವತ್ತಿನ ದಿವಸ ನೆನೆಸ್ಬೇಕಾಗ್ತದೆ. ಈಗ MP ಪ್ರಕಾಶ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ನೆನೆಸಿದ್ವಿ, ಹಂಗೆ ಈ ಸಾಹಿತ್ಯ ಪರಿಷತ್ತಿನ ಕಟ್ಟಿ ಬೆಳೆಸಿದವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅದರಿಂದ ಕಾರ್ಯಚಟುವಟಿಕೆ ಹೇಗೆ? ಕಾರ್ಯಚಟುವಟಿಕೆ ಆ ಸಂದರ್ಭದಲ್ಲಿ ಮಾತ್ರ ಸಂಪೂರ್ಣವಾಗಿ ಕನ್ನಡಕ್ಕೆ ಮಾತ್ರ ಸೀಮಿತ ಇತ್ತು, ಕನ್ನಡಿಗರಿಗೆ ಮಾತ್ರ ಗೌರವ ಇತ್ತು. ಆ ವೇದಿಕೆಗಳು ಕೂಡ ಕನ್ನಡ ಪರ ಕಳಕಳಿ ಇದ್ದವರಿಗೆ ಮಾತ್ರ ಸಾಹಿತ್ಯ ಪರಿಷತ್ನಲ್ಲಿ ಅವಕಾಶಗಳಿದ್ದು. ಈಗ ಅದು ಇಲ್ಲ ಸರ್. ಯಾರು ಬೇಕವ್ರ ಅದಕ್ಕೆ ಅವಕಾಶಕ್ಕಾಗಿನ ಅದು ಪರಿಷತ್ ಒಂದು ಕೆಲವು ಜನರಿಗೆ ಅದು ಸಾಹಿತ್ಯ ಪರಿಷತ್ತಾಗಿ ಉಳಿದಿಲ್ಲ ಸರ್. ಇಲ್ಲಿ ಏನಾಗ್ಬಿಟ್ಟೈತ್ರಿ, ಅಲ್ಲಿಯೂ ಕೂಡ ಈ ಸದಸ್ಯರನ್ನ ತಾವೇ ರೊಕ್ಕ ಕೊಟ್ಟು ತಮ್ಮ ಬಂಧು ಬಳಗ ರಾಜ್ಯ ತುಂಬಾ ಯಾರು ಇರ್ತಾರ ಅವ್ರನ್ನ ಸದಸ್ಯರು ಮಾಡ್ಕೊಂಡ್ಬಿಡ್ತಾರೆ. ತಾಲೂಕಿನಲ್ಲಿ ಕೂಡ ಜಿಲ್ಲೆಯಲ್ಲಿ ಕೂಡ ತಮ್ಮ ಬಂಧು ಬಳಗ ಆಪ್ತರ ಏನಿರ್ತಾರಲ್ಲ ಅವ್ರನ್ನ ಸದಸ್ಯರು ಮಾಡ್ಕೊಂಡ್ಬಿಡ್ತಾರೆ. ರೊಕ್ಕಿದ್ದವರು ಬಂಡವಾಳಶಾಹಿಗಳು ಮಾಡ್ಕೊಂಡ್ಬಿಡ್ತಾರೆ. ನಮ್ಮಂತ ಬಡ ಕಲಾವಿದ್ರು ಯಾರು ಸ್ಪರ್ಧೆ ಮಾಡಿದ್ರೆ ಅಂದ್ರೆ 4 ಓಟು ಬೀಳಿಗಿಲ್ಲ ನಮಗೆ. ನಾವು ಯಾರನ್ನು ಹೌದು ತಾವು ಸ್ಪರ್ಧೆ ಬಯಸಿದ್ರಿ. ಈಗ ಕನ್ನಡ ಇದು ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷ ಸ್ಥಾನ. ಹೌದು ಸರ್ ಬಯಸಿದ್ರಿ. ನೀವೇನ್ ಕನ್ಸು ಕಟ್ಟಿ ಎಂದು ಅದ ಸ್ಪರ್ಧೆ ಬಯಸಿದ್ರಿ? ನಾನು ಸ್ವಲ್ಪ ಮಟ್ಟಿಗಾದ್ರೂ ಇದು ಕನ್ನಡಿಗರ ಕಣ್ಣು ತೆರೆಸಿನುವಂತ ಸಣ್ಣ ಪ್ರಯತ್ನ ಮಾಡೀನಿ ಅಷ್ಟೇ ಸರ್. ನಾನು ಆಯ್ಕೆ ಆಗ್ಬೇಕಂತ ಸ್ಪರ್ಧೆ ಮಾಡಿದ್ದೇವಲ್ಲ ಸರ್. ಈಗ ಹಣ ಇದ್ದವರ ಎಲ್ಲಾನು ಅವಕಾಶಗಳನ್ನ ಖರೀದಿ ಮಾಡ್ಕೋತ ಹೋದ್ರಪ್ಪ ಅಂದ್ರ ಈ ಹಣ ಇಲ್ಲದ ಗುಣವಂತರ ಪರಿಸ್ಥಿತಿ ಏನು? ಕನ್ನಡ ಆದ್ರೂ ಹೇಗೆ ಉಳಿಯೋದು? ಸಾಹಿತ್ಯ ಇವ್ರೇನ್ ಕಾಪಾಡ್ಲಿಕ್ಕೆ ಸಾಧ್ಯತೆ ಐತೆ. ಆ ಉದ್ದೇಶ ಇಟ್ಕೊಂಡು ಕಳಿಸಿ ನಾನು ಸ್ಪರ್ಧೆ ಮಾಡಿದ್ದೀನಿ ಸರ್. ನಾನು ಆಯ್ಕೆ ಆಗ್ಲಿಕ್ಕಿಂತ ನನಗೆ ಗೊತ್ತಿತ್ತು ಆ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರಿಗೆ ಮಾನದಂಡಗಳೇ ಇಲ್ಲ. ಯಾರು ಬೇಕವ್ರೆ ಸದಸ್ಯತ್ವ ರೊಕ್ಕ ತುಂಬಿಟ್ರಿ, ಯಾರು ಬೇಕವ್ರೆ ತಾವ ರೊಕ್ಕ ತುಂಬಿ ತಾವ ಸದಸ್ಯರು ಮಾಡ್ತಾರೆ. ದುರಂತ. ಮತ್ತಿನ್ನ ಸಾಹಿತ್ಯ ಸಮ್ಮೇಳನದ ವಿಷಯಕ್ಕೆ ಬಂದಾಗ ಈ ನಾನು ಕನಸು ಕಂಡಿದ್ದು ಸಮ್ಮೇಳನಗಳು ಹೇಗಾಗ್ಬೇಕಪ್ಪ ಅಂದ್ರ, ಈಗ ಸರ್ಕಾರದ ಅನುದಾನ ತಗೊಳ್ಳೋದು, ಈ ಚಂದ ಹಣ ಎತ್ತೋದು, ಮಂದಿ ಕೂಡ ಚಂದ ಹಣ ಎತ್ತೋದು, ಇಂಥ ಕನಸು ನಾನು ಇರ್ಲಿಲ್ಲ ಸರ್. ನಾನು ಹೇಗಿದ್ದವಪ್ಪ ಅಂದ್ರ ಇಲ್ಲೇ ನಮ್ಮ ಪಕ್ಕದ ತಳುಗಿರಿಯಲ್ಲೇ ಬುತ್ತಿ ಜಾತ್ರೆ ಅಂತ ನೀಡ್ತೀವಿ. ಶರಣಬಸಪ್ಪನ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಜನ ಬುತ್ತಿ ಕಟ್ಕೊಂಡು ಬಂದಿರ್ತಾರ. ಎಲ್ಲಾ ಜಾತಿ ಜನಾಂಗದ ಬುತ್ತಿ ತಕೊಂಡ್ ಬಂದಿರ್ತಾರ. ಸರ್ವ ಜನಾಂಗದ ಶಾಂತಿಯ ತೋಟ ಅದು.
ಸರ್ವ ಜನಾಂಗದ ಶಾಂತಿಯ ತೋಟ ಅದು ನಾನು ಕಂಡುಕೊಂಡಂಗ. ನಾನು ಪರಿಷತ್ಗೆ ಅಕಸ್ಮಾತ್ ಆಯ್ಕೆ ಆಗಿದ್ರ ಆಯ್ಕೆ ಆಗದಂತೂ ಕನಸಿನ ಮಾತು. ಬೆಳೆದಿಂಗಳ ಬುತ್ತಿ ಜಾತ್ರೆ ಆಯ್ಕೆ ಆಗಿದ್ರಪ್ಪ ಅಂದ್ರ ಆ ಸಾಹಿತ್ಯ ಸಮ್ಮೇಳನಗಳಿಗೆ ಹೊಸ ರೂಪ ಕೊಡಬೇಕು. ತಮ್ಮ ದುಡ್ಡಿನಲ್ಲಿ ತಾವೇ ಬರಬೇಕು, ತಮ್ಮ ಬುತ್ತಿ ಕಟ್ಟಿಕೊಂಡು ತಾವೇ ಬರಬೇಕು, ಕನ್ನಡ ಪರ ವಿಚಾರಗಳನ್ನ ಹಂಚಿಕೊಳ್ಬೇಕು, ಇಂಥದೊಂದು ಚಿಂತನೆಗೆ ಒಳಪಡಿಸ್ಬೇಕನ್ನುವಂತ ಕನಸು ಇಟ್ಕೊಂಡು ಕಾಸಿ ನಾನು ಸ್ಪರ್ಧೆ ಮಾಡಿದ್ದೆ ಸರ್. ಆದ್ರೆ ವ್ಯವಸ್ಥೆ ಹಿಂಗಿದೆ. ವ್ಯವಸ್ಥೆ ಆಗಿದೆ ಸರ್, ವ್ಯವಸ್ಥೆ ಆಗಿದೆ ಅಂತ ನಾವು ದುಃಖ ಪಡೋ ಪ್ರಶ್ನೆ ಇಲ್ಲ ಸರ್. ನಮ್ಮ ಪ್ರಯತ್ನ ಇರ್ಬೇಕಟ್ಟೇನ. ಸ್ವಲ್ಪ ಎಷ್ಟೋ ಜನ ಕಣ್ಣು ತೆರೆದಾರ ಅದು. ಈಗಂತಾರೆ ಎಷ್ಟೋ ಜನ ನನ್ನ ಕೆರಪತ್ರ ಓದಿದಪ್ಪ ನಾವು ಬೇರೆದ್ರಿಗೆ ಮತ ಹಾಕಬಾರ್ದಾಗಿತ್ತು ಅಂತ. ಚುನಾವಣೆಯ ಪ್ರಣಾಳಿಕೆ ಅದೊಂದು ಅವ್ರು ಆರಿಸಿ ಬರ್ತಾರ, ಅವ್ರಿಗೆ ಹಾಕೋಣ, ಇವ್ರಿಗೆ ಆರಿಸಿ ಬರ್ತಾನೆ, ಇವ್ರಿಗೆ ಹಾಕೋಣ ಅನ್ನುವಂಥ ಪ್ರಶ್ನೆ ಬೇಡ. ನಾನು ಹಾಕಿದ ಮತ ಒಬ್ಬ ಪವಿತ್ರ ವ್ಯಕ್ತಿಗೆ ಸಂದಿದೆ ಅನ್ನುವಂಥ ಮನತೃಪ್ತಿ ಇದ್ರೆ ನಮಗೆ ಹಾಕ್ರೆ, ಇಲ್ಲ ಅಂದ್ರೆ ಬಿಡ್ರಿ ಅಂತೇಳಿ ಕಾಣಿಸಿದ್ ನಾನು. ಸರ್, ಇವಾಗ ಸಾಹಿತ್ಯ ಪರಿಷತ್ ಆಯ್ತು, ಈ ರೀತಿ ವೇದಿಕೆ ಅಂತ ನೈಜ ಸಾಹಿತ್ಯಗಳಿಗೆ ಸಿಗ್ಲಿಲ್ಲ. ಹೌದು ಸರ್. ಈಗ ನಿಮ್ಗ ಮುಕ್ತವಾಗಿ ಸಾಮಾಜಿಕ ಜಾಲತಾಣ ಒಂದು ಇದೆ, ನಿಮ್ಗೆ ಯಾವ ರೀತಿ ಉಪಯೋಗಕ್ಕೆ ಬಂದಿದೆ? ಸಾಮಾಜಿಕ ಜಾಲತಾಣದಲ್ಲಿ ನಾವು ಸ್ವಲ್ಪ ಇನ್ನೂ ಕೂಡ ಆ ನಿಟ್ಟಿನಲ್ಲಿ ಕನ್ನಡನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ತಗೊಂಡೋಗೋ ಪ್ರಯತ್ನ ಮಾಡಿದ್ರೆ ಉಪಯೋಗ ಆಗ್ತದೆ ಸರ್. ಈ ಇವರೇನು ಉದಯಶಂಕರ್ ಪುರಾಣಿಕರೇನು ಆ್ಯಪ್ ಏನ್ ಮಾಡಿದಾರಲ್ಲ ಅಂತ ಆ್ಯಪ್ಗಳು ಬಹಳಷ್ಟು ಕೂಡ ಬರಬೇಕು, ಬಂದು ಬಳಕೆ ಆಗ್ಬೇಕು, ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಆಗ್ಬೇಕು. ಅದರಲ್ಲಿ ಕನ್ನಡನ ಬಳಸ್ಬೇಕು, ಕನ್ನಡನೂ ಎಲ್ಲರೂ ಬಳಸ್ಬೇಕು. ಅಂದ್ರೆ ಮಾತ್ರ ಸ್ವಲ್ಪ ಕನ್ನಡ ಉಳಿಬಹುದು, ಬೆಳಿಬಹುದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಸರ್. ಸರ್, ಈಗ ಈ ಕನ್ನಡ ವ್ಯವಸ್ಥೆ ಬಗ್ಗೆ ಮತ್ತೆ ತಾವೇನಾದ್ರೂ ಹಾಡಿನ ಮೂಲಕ ಅಥವಾ ಬೇರೆ ಅಭಿಪ್ರಾಯ ಮಂಡಿಸಿದ್ರೆ ಮಂಡಿಸ್ರಿ ಸರ್. ಏನು ಅಭಿಪ್ರಾಯಕ್ಕಿಂತ ನಾನೊಬ್ಬ ಜನಪದ ಕಲಾವಿದನಾಗಿ ಕನ್ನಡ ಉಳಿಸ್ಲಿಕ್ಕಾಗಿ ನಾನೊಂದು ಕೆಲವೊಂದು ಶಾಲೆಗಳಿಗೆ ಕಟ್ಟೋಣ ಕನ್ನಡ ಕಂಕಣ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮನ ಹಾಕೊಂಡು ಈ ಮಕ್ಕಳಿಗೆ, ಶಾಲೆಗಳಿಗೆ ಈ ಕನ್ನಡ ಕಂಕಣ ಜನಪದದ ಮೂಲಕ ಕನ್ನಡ ಕಂಕಣ ಕಟ್ಟಿ ಬರ್ತಿದ್ದೆ ಸರ್. ಇದು ಕಟ್ಟೋಣ ಕನ್ನಡ ಕಂಕಣ. ಈ ಕಟ್ಟೋಣ ಕನ್ನಡ ಕಂಕಣ ನಮ್ಮ ಸ್ನೇಹಿತರಾದ ಹನುಮಂತಪ್ಪ ಚೌಡ್ಕಿಯವರು 2011ರಲ್ಲಿ ಬಿಡುಗಡೆ ಮಾಡಿದರು. ಈ ಕಟ್ಟೋಣ ಕನ್ನಡ ಕಂಕಣ ಏನಿದೆ ಅಲ್ಲ, ಗುಲ್ಬರ್ಗ ಆಕಾಶವಾಣಿಗೆ ಹೊಸ ಓದು ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿ ಮೆಚ್ಚುಗೆ ಗಳಿಸಿದೆ ಸರ್. 2019 ಅಕ್ಟೋಬರ್ 28ರಂದು ಈ ಒಂದು ಹೊಸ ಓದು ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿ ಹಲವಾರು ಕವನಗಳು ಪ್ರಸಾರ ಆಗಿ ಮೆಚ್ಚುಗೆ ಗಳಿಸಿದೆ. ವೀಕ್ಷಕರೇ, ನಮ್ಮ ಎಕ್ಕನಾಳ್ ಅವರು ಸ್ವರಚಿತ ಕಟ್ಟೋಣ ಕನ್ನಡ ಕಂಕಣ ಎಂಬ ಕೃತಿಯನ್ನು ಎಲ್ಲರೂ ಕೊಂಡು ಓದಿ ಅವರ ಮೊಬೈಲ್ ಸಂಖ್ಯೆಯನ್ನು ನಾವು ಪ್ರಸಾರ ಮಾಡುತ್ತೇವೆ ಸರ್. ಇದರಲ್ಲಿರೋ ಒಂದು ಹಾಡು ಆಯ್ತು ಸರ್. ಈ ಕಟ್ಟೋಣ ಕನ್ನಡ ಕಂಕಣ ನಾನು ಬಿಟ್ಟೇನು ಬರಗಲ್ರಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರಿ ಕನ್ನಡ ಕಂಕಣ ಕಟ್ಟೆ ಬರ್ತೀನಿ. ನಂದು ರೂಢ ಅದು, ಯಾರದು ಬಳಸಲಿ ಬಿಡ್ಲಿ, ನಾ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಆ ಕನ್ನಡ ಕಂಕಣ ಕಟ್ಟೆನ ಈ ಕಂಕಣ ಕಟ್ಟಿ ಕಾಶಿ ಕಾರಣ ಮಾಡ್ತಿರ್ತಾರ ನೋಡಿ ನಮ್ಮ ಜನಪದಿಯರು. ಕಂಕಣ ಕಟ್ಟಿಕೊಂಡ್ ಕಾರಣ ಮಾಡ್ತಿರ್ತಾರ. ನನ್ನ ಕಾರಣ ಹಿಂಗ ಕನ್ನಡ ಕಂಕಣ ಕಟ್ಟಿ ಕಾಶಿ ಕಾರಣ ಮಾಡ್ತೀನಿ ನಾನು. ಇದು ನನ್ನ ಕವನದ ಶೀರ್ಷಿಕೆ ಕಟ್ಟೋಣ ಕನ್ನಡ ಕಂಕಣ. ಕಟ್ಟೋಣ ಕನ್ನಡ ಕಂಕಣ. ಕಟ್ಟ ಬನ್ನೇರಿ ಕನ್ನಡ ಕಂಕಣ, ಮೆಟ್ಟಿ ತುಳಿಯೋಣ ದುಷ್ಟ ಶಕ್ತಿಯನ, ಮೆಟ್ಟಿ ತುಳಿಯೋಣ ದುಷ್ಟ ಶಕ್ತಿಯನ. ಕಳೆದುಕೊಳ್ಳಬೇಡಿ ಸ್ವಾಭಿಮಾನ, ಅಣ್ಣ ನೀವು ಅಕ್ಕ ನೀವು, ಕಳೆದುಕೊಳ್ಳಬೇಡಿ ಸ್ವಾಭಿಮಾನ. ಕನ್ನಡಮ್ಮ ಗಮಿಸಲಿಡಿ ಪ್ರಾಣ, ಕನ್ನಡಮ್ಮ ಗಮಿಸಲಿಡಿ ಪ್ರಾಣ. ಗಲ್ಲಿ ಗಲ್ಲಿಗೆ ಕನ್ನಡ ತೋರಣ, ಕಂಗೊಳಿಸಬೇಕು ಸಂಪೂರ್ಣ. ಮನೆ ಮನೆಯಲ್ಲಿ
ಮನೆ ಮನೆಯಲ್ಲಿ ಕನ್ನಡ ದೀಪವನ ಅನುದಿನವೂ ಹಚ್ಚಿ ಬೆಳಗೋಣ, ಅನುದಿನವೂ ಹಚ್ಚಿ ಬೆಳಗೋಣ. ದಿಲ್ಲಿಯಿಂದ ನಮ್ಮ ಹಳ್ಳಿ ತನಕ ಕನ್ನಡ ಗಂಗೆ ಹರಿದು ಬರಬೇಕ. ಕೂಸು ಕುನ್ನಿ ಕೂಸು ಕುನ್ನಿ ಕನ್ನಡನ ಬೇಕ, ಕಾಣಬೇಕು ಕನ್ನಡ ತಾಯಿ ಬೆಳಕ. ಸುಂದರ ಸುವರ್ಣ ಕರ್ನಾಟಕ ಸಂಪೂರ್ಣ ಕನ್ನಡ ಆಗಬೇಕ. ಸುಂದರ ಸುವರ್ಣ ಕರ್ನಾಟಕ ಸಂಪೂರ್ಣ ಕನ್ನಡ ಆಗಬೇಕ. ಹಂಗಾರೆ ಏನ್ ಮಾಡ್ಬೇಕ? ಮೊಟ್ಟ ಮೊದಲು ವಿಧಾನಸೌಧಕ್ಕ, ಮೊಟ್ಟ ಮೊದಲು ವಿಧಾನಸೌಧಕ್ಕ ಮಾಡಿಸೋಣ ಕನ್ನಡ ತಾಯಿ ಜಳಕ. ನಮ್ಮ ಶಾಸನ ಸಭೆಗೆನ ನಾವು ಮೊಟ್ಟ ಮೊದಲಿಗೆ ಎಲ್ಲವೂ ಕೂಡ ಕಡತಗಳು ಕನ್ನಡದಲ್ಲೇ ಬಳಕೆ ಆಗಬೇಕು ಅನ್ನುವಂಥ ಈ ಕಟ್ಟಾಜ್ಞೆಯನ್ನು ನಾವು ತರಬೇಕಾಗ್ಯದ. ಇನ್ನ ಅದಕ್ಕಿಂತ ಅಪಾಯಕಾರಿ ಒಂದಿದೆ. ಕಪಟ ಶಕುನಿ ಅಂತ ಕೆಲವು ಜನ ಏನ್ರಿ ಕನ್ನಡ ಕನ್ನಡ ಅಂತಾರೆ. ಆ ಕುರುಕ್ಷೇತ್ರದಲ್ಲಿ ಶಕುನಿ ದುರ್ಯೋಧನನ ಅನ್ನವನ್ನು ಉಂಡು ಕೌರವೇಶಿನಲ್ಲೇ ಇದ್ದು ಕುರುವಂಶವನ್ನೇ ನಾಶ ಮಾಡಿದಂಥ ಶಕುನಿ ಅಂತವರು ಸಹಿತ ಈ ಕನ್ನಡ ಪರ ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಕೂಡ ಕೆಲವೊಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಅವ್ರನ್ನ ಅಂತ ಶಕುನಿಗಳಿಗೆ ನಾವು ಕಡಿವಾಣ ಹಾಕ್ಬೇಕಿದೆ. ಹೊರಿನವ್ರಿಗೆ ಎದುರಿ ಕಾಣ್ತಾರ, ರೇಟ್ ಬಿಡ್ಬೋದು ಅವ್ರಿಗೆ. ಮನೆಯವ್ರಿಗೆ ಏನ್ ಮಾಡ್ತೀರಿ? ಅದಕ್ಕೆ ಮನೆಯಾಗಿರೋ ವೈರಿನ ಮೊದಲು ನಾವು ನಿಯಂತ್ರಣ ಮಾಡ್ಬೇಕಾಗಿರ್ತಾರೆ. ಕಪಟ ಶಕುನಿ ಅಂತ ಕೆಲವು ಜನ ಕನ್ನಡ ಅಭಿಮಾನಿ ಅಂತಾರೋ ಸುಮ್ಮನ. ಕನ್ನಡಮ್ಮಗೆ ದ್ರೋಹ ಬಗಿತಾರಣ್ಣ, ಆಂಗ್ಲ ಭಾಷೆ ಪೂಜಿಸುವರಣ್ಣ, ಅನ್ಯ ಭಾಷೆ ಪೂಜಿಸುವರಣ್ಣ. ನಾನು ಅನ್ಯ ಭಾಷೆಯ ದ್ವೇಷನೂ ಅಲ್ಲ ಸರ್, ಆದ್ರೆ ಮಾತೃಭಾಷೆ ನನ್ನ ತಾಯಿ. ಈಗ ತುತ್ತಿನ ಆಸೆಗಾಗಿ ಹೆತ್ತಮ್ಮನನ್ನು ಮಾರಿಕೊಂಡಂತೆ ನಮಗೇನೋ ಅನ್ನ ಹಾಕ ಭಾಷೆ ಇಂಗ್ಲಿಷ್ ಅಂತ ಕಲ್ಕೊಂಡು ಕಸಿ ನನ್ನ ಕನ್ನಡ ತಾಯಿಗೆ ದ್ರೋಹ ಮಾಡಬಾರ್ದು ಅನ್ನುವಂಥದ್ದು ನನ್ನ ಕನ್ನಡ ಕಳಕಳೆ. ಅನುಮಾನಿದ್ದರ ಬಂದು ಕೇಳಿ ನನ್ನ, ಸಾಕ್ಷಿ ಸಹಿತ ಸಾಬೀತು ಮಾಡುವೆನ, ಸುಳ್ಳಾದರ ಹಾಕಿರನಗ ನೇಣ, ಸುಳ್ಳಾದರೆ ಹಾಕಿರನಗ ನೇಣ, ಕನ್ನಡಮ್ಮಗ ಕೊಡುವೆ ನನ್ನ ಪ್ರಾಣ, ಕನ್ನಡಮ್ಮಗ ಕೊಡುವೆ ನನ್ನ ಪ್ರಾಣ. ಕಪಟ ಕನ್ನಡ ಲಪುಟ ಜನರನ್ನ ಕಷ್ಟಪಟ್ಟು ಹುಡುಕಿ ಹಿಡೀರಣ್ಣ, ಬಿಚ್ಚಿ ಜಡೀರಿ ಅವರ ಹಂಗೆ ಚೊಣ್ಣ, ಕಾಯಬೇಕು ಕನ್ನಡ ತಾಯಿ ಮಾನ, ಬಿಚ್ಚಿ ಜಡೀರಿ ಅವರ ಹಂಗೆ ಚೊಣ್ಣ. ಸುಮ್ಮನೆ ಕನ್ನಡ ಕಡ್ದ ಬಿಟ್ಟೇನಂತೇಳಿ ಕಡ್ದಾಗ ಮಾತ್ರ ಸೀದಾಕಾರಿ ಇವರು. ಬಿಚ್ಚಿ ಜಡೀರಿ ಅವರ ಹಂಗೆ ಚೊಣ್ಣ, ಕಾಯಬೇಕು ಕನ್ನಡ ತಾಯಿ ಮಾನ. ಎಕ್ಕರನಾಳ ಕವಿ ವಾಲ್ಮೀಕ ಕವನ ಬರದಾನು ಬಹಳ ಟೀಕ, ಬಪ್ಪರೆ ಗಣಮಗನ ಕವನ ಬರದಾನು ಬಹಳ ಟೀಕ. ದುಡಿಬೇಕು ಕನ್ನಡ ನೆಲ ಜಲಕ, ಆಗುವುದು ನಮ್ಮ ಜನ್ಮ ಸಾರ್ಥಕ, ಆಗುವುದು ನಮ್ಮ ಜನ್ಮ ಸಾರ್ಥಕ. ಕಟ್ಟ ಬನ್ನಿರಿ ಕನ್ನಡ ಕಂಕಣ, ಮೆಟ್ಟಿ ತುಳಿಯೋಣ ದುಷ್ಟ ಶಕ್ತಿಯನ. ಕಳೆದುಕೊಳ್ಳಬೇಡಿ ಸ್ವಾಭಿಮಾನ, ಅಣ್ಣ ನೀವು ಅಕ್ಕ ನೀವು
ಕಳೆದುಕೊಳ್ಳಬೇಡಿ ಸ್ವಾಭಿಮಾನ, ಕನ್ನಡಮ್ಮ ಗಮಿಸಲಿಡಿ ಪ್ರಾಣ, ಕನ್ನಡಮ್ಮ ಗಮಿಸಲಿಡಿ ಪ್ರಾಣ. ಅದ್ಭುತ ಸಂದೇಶ ಇದೆ ಸರ್ ಕವಿತೆ. ಯಾಕಂದ್ರೆ ಪ್ರತಿಯೊಂದು ಕವಿತೆಗಳು ಇದೇ ರೀತಿ ಸಂದೇಶ ಭರಿತವಾಗಿವೆ. ಒಂದು ಕವಿತೆ ಕೇಳಿದ್ರೆ ನಮ್ಗೆ ಎಷ್ಟು ಖುಷಿ ಅನಿಸ್ತದೆ. ಸರ್, ಈಗ ಮುಂದ ನಮ್ಮ ಕನ್ನಡಿಗರಿಗೆ, ಯುವಕರಿಗೆ, ಜನರಿಗೆ ಮತ್ತ ನೀವು ಇದು ಕನ್ನಡ ಪರ ಸಂಘಟನೆಗಾರರಿಗೆ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸರ್ಕಾರಕ್ಕೆ ಕೊನೆ ಸಂದೇಶ ಏನ್ ಹೇಳಿಕೆ? ನಮ್ಮ ಸಲಹೆ, ನಾವು ಈ ಅನ್ಯ ಭಾಷೆಯವ್ರನ್ನ ದೂಷಣೆ ಮಾಡೋದಕ್ಕಿಂತಲೂ ನಾವು ಕೂಡ ನಮ್ಮನ್ನ ಪ್ರಾಮಾಣಿಕವಾಗಿ ಈ ಕನ್ನಡ ಪದ ಬಳಕೆಗಳನ್ನು ಮಾಡುವ ಪ್ರಯತ್ನ ಮಾಡೋಣ. ಬಳಕೆಯಿಂದ ಒಳಗೆ ಬರ್ತೈತೆ ಭಾಷೆ, ಬಳಕೆಯಿಂದ ಭಾಷೆಗೆ ಒಳಗೆ ಬರ್ತೈತೆ. ಆ ನಿಟ್ಟಿನಿಂದ ನಿತ್ಯ ಬಳಕೆ ಮಾಡುವಂಥ ಪ್ರಯತ್ನ ಮಾಡೋಣ. ನಮ್ಮ ಈ ಬದುಕಿನಲ್ಲಿ ಕನ್ನಡವನ್ನ ಉಳಿಸುವ ಪ್ರಯತ್ನ ನಾವು ಮಾಡೋಣ. ಈಗ ನಾವು ಯಾವ ರೀತಿ ಸರ್ಕಾರಕ್ಕೆ ನೋಡ್ರಿ, ನಾನು ಹೇಳಿದ್ನಲ್ರಿ, ವಿಧಾನಸೌಧದಲ್ಲಿ ಶಾಸನ ರೂಪಿಸುವ ಸಭೆಯಲ್ಲಿ ಕನ್ನಡ ಪದ ಬಳಕೆನೇ ಜಾಸ್ತಿ ಇರಬೇಕು. ಕನ್ನಡದಲ್ಲಿಯೇ ಎಲ್ಲ ಈ ಶಾಸನಗಳು ಕೂಡ ಈ ಕನ್ನಡದಲ್ಲೇ ಕಡತಗಳಿರ್ಬೇಕು. ಅವು ಕೂಡ ಬಳಕೆ ಆಕ್ಕವೋ ಇಲ್ಲ ಅನ್ನುವಂತ ಒಂದು ಪ್ರಯತ್ನನೂ ಮಾಡ್ಬೇಕು ಸರ್. ಇನ್ನ ಈ ಬ್ಯಾಂಕಿನ ವ್ಯವಹಾರದಲ್ಲಿ ಸಹಿತ, ಬ್ಯಾಂಕಿನ ವ್ಯವಹಾರದಲ್ಲಿ ಕೆಲವು ಸಂದರ್ಭದಲ್ಲಿ ನಾವ ಕಟ್ಟಿಸಿ ಬಹಳಷ್ಟು ಎಕ್ಕರ್ಲಾಡಿ ಬ್ಯಾಂಕಿನಲ್ಲಿ. ಅಲ್ಲಿ ಇನ್ನೊಂದು ಬ್ಯಾಂಕ್ನಲ್ಲಿ ಏನಾಗ್ತಿದೆ, ಕನ್ನಡಿಗರಿಗೆ ಹುದ್ದೆ ಕೊಟ್ಟನಪ್ಪ ಅಂದ್ರೆ ಕನ್ನಡದಲ್ಲಿ ವ್ಯವಹಾರ ಮಾಡಬಹುದು. ಈಗ ಅನ್ಯ ರಾಜ್ಯದವ್ರಿಗೆ ಕೊಡೋದು ಭಾಷೆ ವ್ಯತ್ಯಾಸ ಜನರಿಗೆ ಅದೊಂದ್ಸರಿ. ಮತ್ತ ಈ ಕನ್ನಡ ಸಾಹಿತ್ಯ ಪರಿಷತ್ ಅದಕ್ಕೆ ನೀವು ಯಾವ ರೀತಿ ಬದಲಾವಣೆ ಆಗ್ಬೇಕು? ಯಾವ ರೀತಿ ಸ್ವಲ್ಪ ಅದು ಅವರಲ್ಲಿ ಪೂರ್ವಾಗ್ರಹ ಪೀಡಿತ ಮನೋಭಾವ ಯಾರಲ್ಲಿಯೂ ಬರಬಾರ್ದು. ಇದು ಪರಿಷತ್ತಿನ ಅಧ್ಯಕ್ಷರು ಯಾರೇ ಆಗಿರಲಿ ಅಥವಾ ಪದಾಧಿಕಾರಿಗಳು ಯಾರೇ ಆಗಿರಲಿ, ಅವರಲ್ಲಿ ಪೂರ್ವಾಗ್ರಹ ಪೀಡಿತ ಮನೋಭಾವ ಯಾವಾಗಲೂ ಇರಬಾರ್ದು. ತಾಲೂಕಾ ಆಯ್ತು, ಜಿಲ್ಲಾ ಸಮ್ಮೇಳನದಲ್ಲೇ ನನ್ನ ಬಂಧುಗಳಿಗೆ ಕೊಡಿಸ್ಬೇಕು, ನನ್ನ ಗೆಳೆಯರಿಗೆ ಅವಕಾಶ ಕೊಡಿಸ್ಬೇಕು, ಇದೆಲ್ಲ ಹೋಗ್ಬೇಕು ಸರ್. ನಮ್ಮ ನಿಲುಗಲ್ಲರಾಗ್ಲಿ, ಮುಖೇಶ್ ನಿಲುಗಲ್ಲಾಗ್ಲಿ, ಎಕ್ಕರ್ನಾಳಾಗ್ಲಿ ವೈಯಕ್ತಿಕ ನನ್ನ ದ್ವೇಷಗಳಿರಲ್ರಿಕ್ಕ ವೈಯಕ್ತಿಕವಾಗಿ. ಆದ್ರೆ ಅವರಲ್ಲಿ ಕನ್ನಡ ಪರ ಕಳಕಳಿ ಇರುವಂತ ಉತ್ತಮವಾದ ವಿಷಯಗಳಿದ್ರೆ ಮಾತ್ರ ಆ ವಿಷಯನ ಸ್ವಾಗತ ಮಾಡ್ಕೊಳ್ಳುವಂತ ಮನೋಭಾವ ಅವರಲ್ಲಿ ಬರ್ಬೇಕು ಸರ್. ನಮ್ಮ ಕನ್ನಡ ಪರ ಸಂಘಟನೆಗಾರರಿಗೆ ಈ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರಿಗೆ ನಾನು ಹೋರಾಟಗಳು ಬ್ಯಾಡ ಅಂತ ಅನ್ನಗಲ್ಲ ಸರ್. ಅನ್ಯ ಭಾಷೆಯರು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಏನಾಗ್ತಾರಲ್ಲ, ಆವಾಗ ಅವರು ಆಕ್ರಮಣ ಮಾಡಿ ಕನ್ನಡ ಭಾಷೆಗೆ ಪೆಟ್ಟು ಕೊಡುವ ಸಂದರ್ಭದಲ್ಲಿ ಈ ಹೋರಾಟಗಳು ಬೇಕು. ಆದ್ರೆ ಆ ಹೋರಾಟಗಳು ಆರೋಗ್ಯಕರವಾಗಿರ್ಬೇಕು. ಆನಂತರ ಹೋರಾಟನ ಬರೀ ನಾವು ಈ ನವೆಂಬರ್ 1ಕ್ಕೆ ಮಾತ್ರ ಸೀಮಿತಗೊಳಿಸಬಾರದು. ಕನ್ನಡಿಗರಿಗೆ ಎಷ್ಟೋ ಜನ ಕನ್ನಡಿಗರಿರ್ತಾರಲ್ಲ, ಕನ್ನಡ ಪರ ಪದ ಬಳಕೆ ಮಾಡುವವ್ರನ್ನ ತಾವು ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಈ ಸಂಘಟನೆಗಳು ಕೂಡ ಈ ಕನ್ನಡ ಉಳಿಸುವಂತ ಕೆಲಸ ಕಲಿಸ್ಬೇಕು. ಕಲಾವಿದರು ಕನ್ನಡ ಮಾತನಾಡುವವರಿಗೆ ಅವ್ರನ್ನ ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸಿಕೊಡ್ಬೇಕು. ಕನ್ನಡ ಉಳಿಲಿಕ್ಕೆ ಸಾಧ್ಯತೆ ಆಗ್ತದೆ. ಬರೀ ನಾವು ಅವರು ಕನ್ನಡದಲ್ಲೇ ಬೋರ್ಡ್ ಇರಬೇಕು, ಬೋರ್ಡ್ ಕಿತ್ತೋಗ್ಲಿಕ್ಕೆ ಮಾತ್ರ ಹೋರಾಟ ಸೀಮಿತ ಆಗಬಾರ್ದು. ಕನ್ನಡ ಈಗ ಅಂಗಡಿ ಮುಂಗಟ್ಟಿನಲ್ಲೇ ಕನ್ನಡ ನಾಮಫಲಗಳು ಮಾತ್ರ ಇರಬೇಕು, ಅನ್ಯವಿದ್ರೆ ಕಡಿತಿ ನೋಡುವಂತದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಅದು ನಾವು ಕೂಡ ನಮ್ಮ ಎಷ್ಟು ಸಾಧ್ಯತೆ ಅಷ್ಟು ಈ ಕನ್ನಡ ಕಲಿಕೆಗೆ ಹೆಚ್ಚು ಒಂದು ಕಲಿಕಾ ಕೇಂದ್ರಗಳನ್ನ ಮಾಡಲಿ. ಕನ್ನಡ ಕಲಿಯುವಂತ ಆಸಕ್ತಿ ಇದ್ದರು ನಮ್ಮ ವೇದಿಕೆಗೆ ಬರಲಿ. ಇನ್ನೊಂದು ಸರ, ಈಗ ಈ ದ್ವಂದ್ವಾರ್ಥದ ಜನಪದ ಪಾಶ್ಚಿಮಾತ್ಯ ಸಂಗೀತ ಇದರಿಂದ ಕನ್ನಡ ಅವಸಾನ ಆಗ್ತದೆ ಅನ್ನೋದು ಅವ್ರಿಗೆ ಏನು ಸಂದೇಶ ಕೊಡ್ತೀವಿ? ಅವ್ರಿಗೆ ಅಶ್ಲೀಲ ಧ್ವನಿ ಸುರುಳಿಗಳು ಏನ್ ಬರ್ತಾವಲ್ರಿ, ಅವ್ರಿಗೆ ಕೇಳೋರಿಗೆ ಕಿವಿ ಬಂದ್ ಮಾಡಬೇಕು. ಅವ್ರಿಗೆ ಕೇಳೋದ ಬಿಟ್ರಪ್ಪ ಅಂದ್ರ ಅವು ತನ್ನಷ್ಟೇ ತಾನ ನಶಿಸಿ ಹೋಗ್ತಾವ. ಈಗ ನಾನು ನಿಮ್ಮ ಮನೆ ಮುಂದೆ ಬಂದೆ, ನೀವು ನನ್ನ ಮಾತಾಡ್ಸಲಿಲ್ಲಪ್ಪ, ನಿಮ್ಮ ಮನೆ ಮುಂದೆ ನಾ ಹೆಂಗ್ ಬರ್ತೀನಿ? ಈಗಾರೆ ಕೇಳುಗರ ಕಿವಿಗಳೇನಾಗ್ಬಿಟ್ಟವ ಅಂದ್ರ ಅಶ್ಲೀಲ ಸಾಹಿತ್ಯದ ಕಡೆ ಹೋಗ್ಬಿಟ್ಟವ. ಹೀಗಾಗಿ ಅವ್ರು ಏನ್ ಮಾಡ್ತಾರಂದ್ರ, ಅವರು ಕೆಲವೊಂದು ಗಾಯಕರು
ಇವರೆಲ್ಲ ಸಂಗೀತಗಾರರು ಏನ್ ಮಾಡ್ಬಿಟ್ರಪ್ಪ ಅಂದ್ರೆ ನಾವು ಸ್ವಲ್ಪ ಬದುಕಬೇಕಾಗ್ಯದ, ಬದುಕಿನ ಅನಿವಾರ್ಯತೆಗಾಗಿ ಈ ವ್ಯಾಪಾರಿ ದೃಷ್ಟಿನ ನಾವು ವ್ಯಾಪಾರೀಕರಣ ನಾವು ಮಾಡ್ಕೊಂಡಿವಿ ಅನಿವಾರ್ಯಕ್ಕಾಗಿ ಅಂತಾರ. ವ್ಯಾಪಾರೀಕರಣ ಆಗ್ಯದ ಅದು. ಅದಕ್ಕೆ ಸ್ವಲ್ಪ ನಾವು ಕೂಡ ಕೇಳಗರು, ಇದು ಕನ್ನಡ ಭಾಷೆ ಉಳಿಬೇಕಾದ್ರಪ್ಪ ಅಂದ್ರೆ ವ್ಯಾಪಾರ ಮನೋಭಾವ ಇರಬಾರ್ದು. ನಮ್ಮ ಲಾಭ ಆಗಲಿ ಲುಕ್ಷಾನ ಆಗಲಿ ನಮ್ಮ ತಾಯಿಗೆ ಮಾತ್ರ ನಾವು ದ್ರೋಹ ಮಾಡಬಾರ್ದು ಅನ್ನುವಂಥ ಭಾವನೆ ಮನಸ್ಥಿತಿ ಅವರಲ್ಲಿ ಬರ್ಬೇಕು ಸರ್, ಅಂದ್ರೆ ಮಾತ್ರ ಉಳಿತದ. ಧನ್ಯವಾದಗಳು ಸರ್. ಇಲ್ಲಿವರೆಗೂ ಮುಕ್ತವಾಗಿ ಜನಪದ ಸಾಹಿತ್ಯ ಮತ್ತು ಸರ್ಕಾರದ ಕಾರ್ಯ ಕೆಲಸಗಳ ಕುರಿತು, ಗಡಿ ಪ್ರದೇಶ ಕನ್ನಡಪರ ಸಂಘಟನೆ ಕಸಾಪ ಕುರಿತು ಸಮಗ್ರವಾಗಿ ತಾವು ಮಾತನಾಡಿದ್ರಿ ಸರ್. ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ತಮಗೂ ಕೂಡ ತಮ್ಮ ವಾಹಿನಿಗೆ ಗೌರವದಿಂದ ಆಹ್ವಾನಿಸಿ ನನ್ನ ಲೇಖನಿಗಳನ್ನು, ಕವನಗಳನ್ನು, ನನ್ನ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಅಭಿನಂದನೆ ಸಮರ್ಪಿಸುತ್ತೇನೆ. ನಮ್ಮ ಬಿಜಿ ಪ್ಲಸ್ ವೇದಿಕೆ ಒಂದು ಸಣ್ಣ ಕಾರ್ಯ. ನಮಸ್ಕಾರ ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.